ವಿರಾಮದ ನಂತರ ಮತ್ತೆ ಸ್ವಾಗತ. ಪ್ರಧಾನಿ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಮಂಡ್ಯಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಹೆಲಿಕಾಪ್ಟರ್ ಈಗಾಗಲೇ ಆಗಮಿಸಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆದಿಚುಂಚನಗಿರಿ ಮಠದ 71ನೇ ಪೀಠಾಧಿಪತಿಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಗದ್ದಿಗೆ ಇಳ್ಳ ಮಂದಿರವನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಹೆಲಿಕಾಪ್ಟರ್ ಮೂಲಕ ಮಂಡ್ಯಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಆ ಹೆಲಿಕಾಪ್ಟರ್ ಕೂಡ ಈಗಾಗಲೇ ಆಗಮಿಸಿದೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ, ಕುಮಾರಸ್ವಾಮಿ ಅವರು ಇರ್ತಾರೆ, ದೇವೇಗೌಡರು ಇರ್ತಾರೆ. ಇವರೆಲ್ಲರೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಪ್ರಧಾನಿ ಮೋದಿ ಅವರು ಚುಂಚನಗಿರಿ ಮಠ ತಲುಪ್ತಾ ಇದ್ದಂತೆ ಭೈರವ ಐಕ್ಯ ಮಂದಿರದ ಲೋಕಾರ್ಪಣೆ ಆಗುತ್ತೆ. ಅದಾದ ನಂತರ ಭಕ್ತ ಸಂಗಮ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ. ಸನ್ನಿಧಿಯಲ್ಲಿ ಇರಬೇಕು ಅಂತ ತುಂಬ ಹಮ್ಮಲಿಂದ ಬಂದಿದ್ದೀವಿ. ಬರ್ತಾ ಇದ್ದಾರೆ ಜನದ ಈ ಖುಷಿ ಸಂತೋಷವನ್ನು ನೋಡಿ ಒಂಥರ ಹಬ್ಬದ ರೀತಿ ಒಂದು ಖುಷಿ ಆಗ್ತಾಯಿದೆ. ಏನೋ ಒಂದು ನಮ್ಮೂರಲ್ಲಿ ಒಂದು ಹಬ್ಬ ಆಗ್ತಾಯಿದೆ ಅನ್ನೋ ಒಂದು ಸಂತೋಷ ನಮ್ಮ ಮನಸ್ಸಿಗೆ ಸುಖ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಬಯಸ್ತೀನಿ. ಅಷ್ಟೇ ಸರ್, ನಮ್ಮದು ಅಷ್ಟೇ. ನಾವು ಮೋದಿಯವ್ರು ನೋಡೋಕ್ಕೆ ಬಂದಿರೋದು. ಮತ್ತು ವಿತ್ ದೇವೇಗೌಡರು, ಕುಮಾರಸ್ವಾಮಿ ಅವ್ರ ಅಭಿಮಾನಿಗಳು ಹೌದು. ನಾವು ಹಾಸನ ಜಿಲ್ಲೆಯಿಂದ ಬಂದಿದ್ದೇವೆ. ನಮ್ಮೂರಿಂದ ಒಂದು 170-180 ಜನ ಬಂದಿವಿ. ಹಳ್ಳಿ ನಮ್ಮದು. ಒಂದೇ ಊರಿಂದ 6 ಬಸ್ ಬಿಟ್ಟಿದ್ರು, ಅಲ್ಲಿಂದ ಬಂದಿದ್ದೇವೆ. ಈ ಕಾರ್ಯಕ್ರಮ ನೋಡಿ ಮತ್ತೆ ಇದನ್ನೆಲ್ಲ ನೀವು ಜನಗಳಿಗೆ ಪ್ರದರ್ಶನ ಮಾಡಿ ತೋರಿಸ್ತಿರಲ್ಲ. ನಿಮ್ಮ ಚಾನಲ್ಗೆ ಮೊದಲು ನಮ್ಮ ನಮಸ್ಕಾರ ಹೇಳ್ತಾ ಇದ್ದೀವಿ. ನಮಗೆ ಭಾಳ ಖುಷಿ ಆಯಿತು, ತುಂಬ ಸಂತೋಷ. ನಮ್ಮದು ಅದೇ ಬರು ಸರ್. ಮೊದಲು ಹೇಳಬೇಕು ಅಂದರೆ ನಿಮ್ಮ ಚಾನಲ್ಗೆ ನಾವು ಧನ್ಯವಾದ ಹೇಳ್ತೀವಿ. ನಾವು ಬೇಲೂರು ತಾಲೂಕು ಅಗ್ಗಟ್ಲವರು. ನಮಗೆ ಮೋದಿ ದೇವರು ಮಟ್ಟಕ್ಕೆ ನಾವು ನೋಡ್ತಾ ಇದ್ದೇವೆ. ದೇವರು ಅವರೊಬ್ಬ ಒನ್ಲಿ ದೇವರು. ದೇಶವನ್ನು ಉನ್ನತ ನಡೆಸ್ತಾ ಇದ್ದಾರೆ. ಅವ್ರನ್ನ ಎಷ್ಟು ಹೊಗಳಿಗೂ ಸಾಲದು ಸರ್ ನಮಗೆ. ಅಷ್ಟು ನಾವು ಎಲ್ಲ ಇಷ್ಟು ಅಂದರೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಜನರು ಹೇಳ್ತಾ ಇರ್ತಕ್ಕಂಥ ಮಾತು, ನಾವು ಮೋದಿಯವ್ರನ್ನ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಮ್ಗೆ ನಿಜಕ್ಕೂ ಕೂಡ ಖುಷಿಯಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ಮಂಡ್ಯ. ನೋಡಿ, ಈಗಾಗಲೇ ಹೆಲಿಕಾಪ್ಟರ್ ಪ್ರಯಾಣ ಬೆಳೆಸಿರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಕೆಲವು ಕ್ಷಣಗಳಲ್ಲಿ ಮಂಡ್ಯ ತಲುಪಲಿಕ್ಕಿದ್ದಾರೆ. ಆ ಸಭಾ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ಬಹಳ ಮುಖ್ಯವಾಗಿ ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಪ್ರಧಾನಿ ಮೋದಿ ಅವರಿಂದ ಆಗ್ಲಿಕ್ಕಿದೆ. ಮೋದಿಯವರ ಪ್ರೋಗ್ರಾಮ್ ಬಗ್ಗೆ ಪರಿಶೀಲನೆ ಮಾಡಿ ಹೋಗಿದ್ದೀನಿ. ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ನಾನು ಕೂಡ ಡಯಾಸಲ್ಲಿ ಇದು ಒಳ್ಳೆ ಕಾರ್ಯಕ್ರಮ ಆಗ್ತೈತೆ. ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ಉದ್ಘಾಟನಾ ಸಮಾರಂಭ ಏನಿದೆ ಯಶಸ್ವಿ ಆಗ್ತೈತೆ. ಮೋದಿಯವರ ಜನ ನೋಡೋಕ್ಕೆ ಬರ್ತಾ ಇದ್ದಾರೆ. ನೋಡಿ, ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಭೈರವೈಕ್ಯ ಮಂದಿರ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರಿಂದ ಲೋಕಾರ್ಪಣೆ ಆಗಲಿಕ್ಕಿದೆ. ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ಮೋದಿ ಅವರು ಮಂಡ್ಯಗೆ ಪ್ರಯಾಣ ಬೆಳೆಸಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ತಲುಪಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿಂದ ಆದಿಚುಂಚನಗಿರಿ ಮಠದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮ ಭೈರವೈಕ್ಯ ಮಂದಿರದ ಲೋಕಾರ್ಪಣೆ. ಪ್ರಧಾನಿ ಮೋದಿ ಅವರು ಭೈರವೈಕ್ಯ ಲೋಕಾರ್ಪಣೆ ಮಂದಿರ ಮಾಡಿ ತದನಂತರ ವಿಶೇಷ ಸಭಾ ಕಾರ್ಯಕ್ರಮಕ್ಕೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯಮಾನ್ಯರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಪ್ರಧಾನಿ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಮಂಡ್ಯಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಹೆಲಿಕಾಪ್ಟರ್ ಈಗಾಗಲೇ ಆಗಮಿಸಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆದಿಚುಂಚನಗಿರಿ ಮಠದ 71ನೇ ಪೀಠಾಧಿಪತಿಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಗದ್ದಿಗೆ ಇಳ್ಳ ಮಂದಿರವನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಬೆಂಗಳೂರಿಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಹೆಲಿಕಾಪ್ಟರ್ ಮೂಲಕ ಮಂಡ್ಯಗೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ. ಆ ಹೆಲಿಕಾಪ್ಟರ್ ಕೂಡ ಈಗಾಗಲೇ ಆಗಮಿಸಿದೆ. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ, ಕುಮಾರಸ್ವಾಮಿ ಅವರು ಇರ್ತಾರೆ, ದೇವೇಗೌಡರು ಇರ್ತಾರೆ. ಇವರೆಲ್ಲರೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಪ್ರಧಾನಿ ಮೋದಿ ಅವರು ಚುಂಚನಗಿರಿ ಮಠ ತಲುಪ್ತಾ ಇದ್ದಂತೆ ಭೈರವ ಐಕ್ಯ ಮಂದಿರದ ಲೋಕಾರ್ಪಣೆ ಆಗುತ್ತೆ. ಅದಾದ ನಂತರ ಭಕ್ತ ಸಂಗಮ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ. ಸನ್ನಿಧಿಯಲ್ಲಿ ಇರಬೇಕು ಅಂತ
ತುಂಬ ಹಮ್ಮಲಿಂದ ಬಂದಿದ್ದೀವಿ. ಬರ್ತಾ ಇದ್ದಾರೆ ಜನದ ಈ ಖುಷಿ ಸಂತೋಷವನ್ನು ನೋಡಿ ಒಂಥರ ಹಬ್ಬದ ರೀತಿ ಒಂದು ಖುಷಿ ಆಗ್ತಾಯಿದೆ. ಏನೋ ಒಂದು ನಮ್ಮೂರಲ್ಲಿ ಒಂದು ಹಬ್ಬ ಆಗ್ತಾಯಿದೆ ಅನ್ನೋ ಒಂದು ಸಂತೋಷ ನಮ್ಮ ಮನಸ್ಸಿಗೆ ಸುಖ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಬಯಸ್ತೀನಿ. ಅಷ್ಟೇ ಸರ್, ನಮ್ಮದು ಅಷ್ಟೇ. ನಾವು ಮೋದಿಯವ್ರು ನೋಡೋಕ್ಕೆ ಬಂದಿರೋದು. ಮತ್ತು ವಿತ್ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಅಭಿಮಾನಿಗಳು ಹೌದು. ನಾವು ಹಾಸನ ಜಿಲ್ಲೆಯಿಂದ ಬಂದಿದ್ದೀವಿ. ನಮ್ಮೂರಿಂದ ಒಂದು 170-180 ಜನ ಬಂದಿವಿ. ಹಳ್ಳಿ ನಮ್ಮದು. ಒಂದೇ ಊರಿಂದ 6 ಬಸ್ ಬಿಟ್ಟಿದ್ರು, ಅಲ್ಲಿಂದ ಬಂದಿದ್ದೇವೆ. ಈ ಕಾರ್ಯಕ್ರಮ ನೋಡಿ ಮತ್ತೆ ಇದನ್ನೆಲ್ಲ ನೀವು ಜನಗಳಿಗೆ ಪ್ರದರ್ಶನ ಮಾಡಿ ತೋರಿಸ್ತಿರಲ್ಲ. ನಿಮ್ಮ ಚಾನಲ್ಗೆ ಮೊದಲು ನಮ್ಮ ನಮಸ್ಕಾರ ಹೇಳ್ತಾ ಇದ್ದೀವಿ. ನಮಗೆ ಭಾಳ ಖುಷಿ ಆಯಿತು, ತುಂಬ ಸಂತೋಷ. ನಮ್ಮದು ಅದೇ ಊರು ಸರ್. ಮೊದಲು ಹೇಳಬೇಕು ಅಂದರೆ ನಿಮ್ಮ ಚಾನಲ್ಗೆ ನಾವು ಧನ್ಯವಾದ ಹೇಳ್ತೀವಿ. ನಾವು ಬೇಲೂರು ತಾಲೂಕೆ ಅಗ್ಗಡ್ಲವರು. ನಮಗೆ ಮೋದಿ ದೇವರು ಮಟ್ಟಕ್ಕೆ ನಾವು ನೋಡ್ತಿದ್ದೇವೆ. ದೇವರು ಅವರೊಬ್ಬ ಒನ್ಲಿ ದೇವರು. ದೇಶವನ್ನು ಉನ್ನತ ನಡೆಸ್ತಾ ಇದ್ದಾರೆ. ಅವ್ರನ್ನ ಎಷ್ಟು ಹೊಗಳಿಗೂ ಸಾಲದು ಸರ್ ನಮಗೆ. ಅಷ್ಟು ನಾವು ಎಲ್ಲ ಒಂದೇ ಇಷ್ಟು ಅಂದ್ರೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಜನರು ಹೇಳ್ತಾ ಇರ್ತಕ್ಕಂಥ ಮಾತು, ನಾವು ಮೋದಿಯವ್ರನ್ನ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರು ಕೂಡ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಮ್ಗೆ ನಿಜಕ್ಕೂ ಕೂಡ ಖುಷಿಯಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್ ಮಂಡ್ಯ. ನೋಡಿ, ಈಗಾಗಲೇ ಹೆಲಿಕಾಪ್ಟರ್ ಪ್ರಯಾಣ ಬೆಳೆಸಿರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿಯವರು ಕೆಲವು ಕ್ಷಣಗಳಲ್ಲಿ ಮಂಡ್ಯ ತಲುಪಲಿಕ್ಕಿದ್ದಾರೆ. ಆ ಸಭಾ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಲಿಕ್ಕಿದ್ದಾರೆ. ಬಹಳ ಮುಖ್ಯವಾಗಿ ಭೈರವೈಕ್ಯ ಮಂದಿರ ಲೋಕಾರ್ಪಣೆ ಪ್ರಧಾನಿ ಮೋದಿ ಅವರಿಂದ ಆಗ್ಲಿಕ್ಕಿದೆ. ಮೋದಿಯವರ ಪ್ರೋಗ್ರಾಮ್ ಬಗ್ಗೆ ಪರಿಶೀಲನೆ ಮಾಡಿ ಹೋಗಿದ್ದೀನಿ. ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ನಾನು ಕೂಡ ಡಯಾಸಲ್ಲಿ ಇದು ಒಳ್ಳೆ ಕಾರ್ಯಕ್ರಮ ಆಗ್ತೈತೆ. ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ಉದ್ಘಾಟನಾ ಸಮಾರಂಭ ಏನಿದೆ ಯಶಸ್ವಿ ಆಗ್ತೈತೆ. ಮೋದಿಯವರ ಜನ ನೋಡೋಕ್ಕೆ ಬರ್ತಾ ಇದ್ದಾರೆ. ನೋಡಿ, 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಭೈರವೈಕ್ಯ ಮಂದಿರ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರಿಂದ ಲೋಕಾರ್ಪಣೆ ಆಗಲಿಕ್ಕಿದೆ. ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ಮೋದಿ ಅವರು ಮಂಡ್ಯಗೆ ಪ್ರಯಾಣ ಬೆಳೆಸಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ತಲುಪಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿಂದ ಆದಿಚುಂಚನಗಿರಿ ಮಠದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮ ಭೈರವೈಕ್ಯ ಮಂದಿರದ ಲೋಕಾರ್ಪಣೆ. ಪ್ರಧಾನಿ ಮೋದಿ ಅವರು ಭೈರವೈಕ್ಯ ಲೋಕಾರ್ಪಣೆ ಮಂದಿರ ಮಾಡಿ ತದನಂತರ ವಿಶೇಷ ಸಭಾ ಕಾರ್ಯಕ್ರಮಕ್ಕೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯಮಾನ್ಯರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿ. ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ಮೋದಿ ಅವರು ಮಂಡ್ಯಗೆ ಪ್ರಯಾಣ ಬೆಳೆಸಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ತಲುಪಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿಂದ ಆದಿಚುಂಚನಗಿರಿ ಮಠದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮ ಭೈರವೈಕ್ಯ ಮಂದಿರದ ಲೋಕಾರ್ಪಣೆ. ಪ್ರಧಾನಿ ಮೋದಿ ಅವರು ಭೈರವೈಕ್ಯ ಲೋಕಾರ್ಪಣೆ ಮಂದಿರ ಮಾಡಿ ತದನಂತರ ವಿಶೇಷ ಸಭಾ ಕಾರ್ಯಕ್ರಮಕ್ಕೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯಮಾನ್ಯರು ಈ ಒಂದು ವಿಶೇಷ ಕಾರ್ಯಕ್ರಮ